ಭುವಿಯ ಸದನವೇ ಸದಾ ಪುಷ್ಪವೇ ಸರಳ ಸುಮನ ಸೃಜನಿಯೇ ಅಮಲೋದ್ಭವಿಯೇ ದೇವರಿಗಾಗಿ ಮೀಸಲಿಟ್ಟಿರುವ ಪ್ರತಿಯೊಂದು ವಸ್ತುವು ಪರಿಶುದ್ಧವಾದವು ಎಂದು ನುಡಿಯುತ್ತಾರೆ ಸಂತ ಥಾಮಸ್ ಅಕ್ವೈನಸ್ ರವರು. ಮೇರಿ ಮಾತೆಯು ಸಂತ ಜೋಕಿಮ್ ಹಾಗೂ ಸಂತ ಅನ್ನರವರಿಗೆ ತಮ್ಮ ವೃದ್ಧಾಪ್ಯದಲ್ಲಿ ತಮ್ಮ ಪ್ರಾರ್ಥನೆಯ ಫಲವಾಗಿ ಮಾತೆ ಮರಿಯಮ್ಮನವರು ಹುಟ್ಟುತ್ತಾರೆ. ಇವರು ಮುಂದೆ ಪ್ರಭು ಯೇಸುವಿನ ತಾಯಿ ಅಂದರೆ ದೇವರ ತಾಯಿ ಆಗುತ್ತಾರೆ. ಯಾವತ್ತಾನೋ ಪಾಪಗಳನ್ನು ಅಳಿಸಿಬಿಡಲು ಬಂದನೋ ಆತನು ಪಾಪಗಳಿಂದ ಬಿಡುಗಡೆ ಹೊಂದಿದವನರಾಗಿರಬೇಕಿತ್ತು. ಕ್ರಿಸ್ತರು ಪಾಪ ಕಳಂಕರಹಿತನಾಗಿರಬೇಕಾದರೆ ಪಾಪದ ಸೋಂಕಿಲ್ಲದ ಸ್ತ್ರೀಯಿಂದಲೇ ಜನ್ಮ ಪಡೆಯಬೇಕಿತ್ತು. ಇದೇ ಕಾರಣಕ್ಕೋಸ್ಕರ ಈತ ದೇವರು ಮೇರಿ ಮಾತೆಯನ್ನು ತನ್ನ ತಾಯಿಯ ಗರ್ಭದಲ್ಲಿ ಮೂಲ ಪಾಪದ ಕಳಂಕವಿಲ್ಲದೆ ಗರ್ಭಧಾರಣೆ ಮಾಡುತ್ತಾರೆ. ಪಾಪದ ಸೋಂಕಿಲ್ಲದ ಅಮಲೋದ್ಭವಿ ಮಾತೆ ನಮ್ಮೆಲ್ಲರಿಗೆ ಪಾಪರಹಿತ ಜೀವನ ನಡೆಸಲು ಮಾರ್ಗದರ್ಶಕಿಯಾಗಿದ್ದಾರೆ.